ಹಾಯ್ ಫ್ರೆಂಡ್ಸ್, ಇದು ಈವ್ನಿಂಗ್ ಟೈಮು. ನನ್ನ ಮಗನಿಗೆ ತಿಂಡಿ ಆದ ತಕ್ಷಣ, ಊಟ ಆದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು. ಈ ಥರ ಬಿಸ್ಕೆಟು, ಕೇಕು ಈ ಥರ. ಹಂಗಾದ್ರೆ ಸಮಾಧಾನವಾಗಿರ್ತಾನೆ. ಇಲ್ಲಾಂದರೆ ನನಗೆ ತಲೆ ತಿಂದಿಟ್ಬಿಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ರಾಗಿ ಸರಿ ಪೌಡರ್ ಕೂಡ ಖಾಲಿಯಾಗಿತ್ತು. ಹಾಗಾಗಿ 1 kg ರಾಗಿನ ಚೆನ್ನಾಗಿ ತೊಳೆದು ಒಂದು 10 ಸಲನಾದರೂ ತೊಳಿತೀನಿ. ತೊಳೆದು ಡಸ್ಟ್ ಎಲ್ಲ ಹೋದಾದ್ಮೇಲೆ ಈ ಥರ ಒಂದು ಜರಡಿಗೆ ಬಟ್ಟೆ ಹಾಕ್ಬಿಟ್ಟು ಅದನ್ನು ಸೋರಾಕ್ತೀನಿ. ಒಂದು ಅರ್ಧ ದಿನ ಸೋರಾಕಾದ್ಮೇಲೆ ಅದನ್ನು ಉರಿಬೇಕು. ಸರಿ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಆಗಿತ್ತಲ್ಲ, ಟೀ ಕೂಡ ಇಟ್ಟೆ. ಟೀ ಕುಡಿಯೋಣ ಅಂತೇಳ್ಬಿಟ್ಟು ಕಡಲೆಪುರಿ ಇತ್ತು, ಕಡಲೆಪುರಿ ತಿನ್ನೋಣ ಅಂತೇಳ್ಬಿಟ್ಟು. ಹಾಗೆ ನನ್ನ ಮಗನ ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ಕೋಪ ಮಾಡ್ಕೊಂಡು ನಿಂತಿದ್ದಾನೆ, ಕಡಲೆಪುರಿ ಕೊಡಲ್ಲ ಅಂದ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಸಪ್ರೇಟು ಬೌಲ್ಗೆ ಹಾಕಿ ಕೊಟ್ಟೆ, ತಿನ್ನು ಅಂತ. ಇಲ್ಲಾಂದರೆ ನನಗೆ ತಲೆ ತಿಂದಿಟ್ಬಿಡ್ತಾನೆ, ಚೆಲ್ಲಿ ಎಲ್ಲ ಬಿಸಾಕಿ ಇದು ಮಾಡ್ತಾನೆ ನಾನು ತಿನ್ನೋದ್ರಲ್ಲಿ. ಅದಕ್ಕೆ ಅವ್ನಿಗೆ ಸಪ್ರೇಟು ಬೌಲ್ಗೆ ಹಾಕ್ಕೊಟ್ಬಿಟ್ಟೆ. ಸ್ವಲ್ಪ ತಿಂತಾನೆ, ಸ್ವಲ್ಪ ಬಿಸಾಕ್ತಾನೆ, ಚೆಲ್ತಾನೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದರು. ಈವ್ನಿಂಗು ಅವ್ರಿಗೆ ಹಾರ್ಲಿಕ್ಸು, ಬೂಸ್ಟ್ ಈ ಥರ ಕೊಡ್ಬೇಕು. ಬಂದ ತಕ್ಷಣ ನೋಡಿ ಬ್ರೆಡ್ಡು ಮತ್ತು ಚಿಪ್ಸು ಎಲ್ಲ ಚಿಕ್ಕ ಮಕ್ಕಳು ಥರ ಹೆಂಗೆ ಇಟ್ಕೊಂಡು ತಿಂತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.